ಈ ಶ್ವಾಸ ಸಂಸ್ಥೆ ವಿಶ್ವಾಸವನ್ನು ಕಳೆದುಕೊಂಡು ಅಲ್ಲಿರೋ 15 ಟ್ರಸ್ಟಿಗಳ ಪೈಕಿ 13 ಟ್ರಸ್ಟಿಗಳು ಈ ಸ್ವಾಮೀಜಿ ಬೇಡ ಅಂತ ಪದಚ್ಯುತಿ ಆಗೋಯ್ತು. ಮಠದ ಹಣವನ್ನು ಶ್ವಾಸಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನುವುದು ಟ್ರಸ್ಟಿಗಳ ಆರೋಪ. ಅದನ್ನು ಸ್ವಾಮೀಜಿಗಳು ಡಿರೇ ಮಾಡ್ತಾರೆ. ಈ ಸ್ವಾಮೀಜಿಗಳಿಗೂ ಈ ಹಣಕ್ಕೂ ಈ ಸನ್ಯಾಸಿಗಳಿಗೂ ಆಮೇಲೆ ಇದು ಯಾವುದು ಹನಿ ಟ್ರ್ಯಾಪ್ ವಿಚಾರಕ್ಕೂ ಈ ಬಸವಣ್ಣನವರೇ ಹೇಳ್ದಂಗೆ ಎತ್ತಣದೆತ್ತಣ ಸಂಬಂಧವಯ್ಯ ಅನ್ನೋ ಥರ. ಮೊದಲೆಲ್ಲ ಈ ಬ್ರಾಹ್ಮಣರು ಕೆಲವು ಮಾಧ್ಯಮ ಮಟ್ಟದಲ್ಲಿ ಅವರು ಸಮುದ್ರ ಉಲ್ಲಂಘನ ಮಾಡಂಗಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಾಮಿಗೆ ಈ ವಿದೇಶಿ ಮೋಹಗಳ ಸ್ವಾಮಿಗಳಿಗೆ ಶುರುವಾಗಿದೆ. ಸಾಗರೋಲ್ಲಂಘನ ಸ್ಟಾರ್ಟ್ ಆಯ್ತು. ಆಯ್ತಾ? ಯಾವುದಾದ್ರೂ ಉಲ್ಲಂಘನ ಅವರವರ ಸ್ವಹಿತಾಸಕ್ತಿಗೋಸ್ಕರ ಅವರವರ ಸ್ವಾರ್ಥ ರಾಜಕೀಯ ಲಾಭಕ್ಕೋಸ್ಕರ ಈ ಮಠಗಳಿಗೆ ಸ್ವಾಮೀಜಿಗಳಿಗೆ ಪೀಠಕ್ಕೆ ಅಗೌರವ ತರುವಂಗೆ ಮಾಡುವಂಥದ್ದು ಎಷ್ಟು ಸರಿ? ಅವರು ತಾವೇನು ಅಂತ ತಮ್ಮನ್ನು ಕೇಳ್ತಾರೆ. ನಾವು ನಿಜವಾಗಿ ಧಾರ್ಮಿಕ ನಾಯಕರುಗಳ ಪೊಲಿಟಿಷಿಯನ್. ಒಂದು ಸಮುದಾಯಕ್ಕೆ ಒಬ್ಬ ಸ್ವಾಮೀಜಿ ಯಾಕೆ ಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಕೊನೆಯದಾಗಿ ಈ ಇಬ್ರು ಸ್ವಾಮೀಜಿಗಳಿಗೆ ಏನು ಕಿವಿ ಮಾತಾಡ್ತಾರೆ? ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈ ಇಬ್ಬರು ಸ್ವಾಮೀಜಿಗಳು, ಒಬ್ಬರು ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತೊಬ್ಬರು ವಚನಾನಂದ ಸ್ವಾಮೀಜಿ, ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು ಇಬ್ಬರು ಟಾರ್ಗೆಟ್ ಆಗ್ತಿದ್ದಾರೋ ಅಥವಾ ಅವಾಂತರಗಳನ್ನು ಮಾಡ್ಕೊಂಡಿದ್ದಾರೋ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಒಂದು ಹೇಳ್ತಾರೆ. ಆಮೇಲೆ ಇವ್ರ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂತಲೂ ಮತ್ತೊಬ್ರು ಹೇಳ್ತಾರೆ. ಅದು ಯಾವುದು ಸತ್ಯ ಯಾವುದು ಮಿಥ್ಯ? ಈ ಸ್ವಾಮೀಜಿಗಳಿಗೆ ಯಾಕೆ ಬೇಕು ಇದೆಲ್ಲ ಉಸಾಬರಿ ಅನ್ನುವಂಥದ್ದು. ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸ್ವಾಮೀಜಿಗಳು ಯಾಕೋ ಹೋಗಿ ಹೋಗಿ ನಮ್ಮ ಕೈಲೇ ಸಿಕ್ಕಾಕೊಳ್ತಾರೆ ಸರ್. ಈ ಸ್ವಾಮೀಜಿಗಳು ಏನು ಸರ್, ಈ ಇಬ್ಬರು ಸ್ವಾಮೀಜಿಗಳದ್ದು? ಯಾಕಂದರೆ ಪಂಚಮಸಾಲಿ ಪೀಠ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಪೀಠಗಳು. ಯಾಕೆ ಇದು ಈ ಅವಾಂತರಗಳು ಯಾಕೆ ಅಂತ? ಒಂದು ಎರಡು ಪ್ರಕರಣಗಳಲ್ಲಿ ವ್ಯತ್ಯಾಸ ಇದೆ. ಅದು ಒಬ್ಬ ಸ್ವಾಮೀಜಿಯವರ ಆಯ್ಕೆಯಲ್ಲಿ ಸಮಸ್ಯೆ ಇದೆಯಾ, ಅವರ ತರಬೇತಿಯಲ್ಲಿ ಸಮಸ್ಯೆ ಇದೆಯಾ, ಯಾವುದ್ರಲ್ಲಿ ಸಮಸ್ಯೆ ಇದೆ ಅನ್ನೋದು ಒಂದು. ಅದ್ರ ಜೊತೆಗೆ ಸಮುದಾಯದವರು ಎಂಥವ್ರನ್ನ ಆಯ್ಕೆ ಮಾಡ್ಕೋತಾರೆ, ಹೀಗೆ ಜವಾಬ್ದಾರಿ ಎಲ್ಲರದು ಇದ್ದಂಗೆ ಕಾಣುತ್ತೆ. ಈ ಎರಡು ಪ್ರಕರಣಗಳಲ್ಲಿ ವ್ಯತ್ಯಾಸ ಇದೆ. ಹೌದು. ಒಂದು ಜಯಮೃತ್ಯುಂಜಯ ಸ್ವಾಮಿಗಳು, ಅವರು ಮುರುಘಾ ಮಠದಲ್ಲಿ ಬೆಳೆದವರು, ಅಲ್ಲಿ ಅವರ ಶಿಷ್ಯರಾಗಿ ಮುರುಘಾಶ್ರೀ ಅವರ ಶಿಷ್ಯರಾಗಿ ಬೆಳೆದವರು, ಗುರು ಶಿಷ್ಯರ ಪರಂಪರೆ. ಹೌದು. ಬಹಳ ಕಾಲ ಅವರು ಅಲ್ಲಿ ದಾವಣಗೆರೆಯಲ್ಲಿ ಚಿತ್ರದುರ್ಗದಲ್ಲಿ ಅಲ್ಲೇ ಇದ್ದವರು. ಅದಾದ ಮೇಲೆ ಪಂಚಮ ಸಾಹಿಬರುಗಳು ತಮಗೊಂದು ಪೀಠ ಬೇಕು ಅನ್ನುವ ತೀರ್ಮಾನ. ತಪ್ಪಲ್ಲ ಅದು. ಸೊ ಯಾಕೆಂದ್ರೆ ಇವತ್ತಿನ ಸಂದರ್ಭದಲ್ಲಿ ಒಂದು ಸಮುದಾಯಗಳಿಗೆ ರಾಜಕೀಯ ಸಾಮಾಜಿಕ ಶಕ್ತಿಯನ್ನು ಪಡೆಯೋದಕ್ಕೆ ಧಾರ್ಮಿಕ ಪೀಠಗಳು ಬೇಕಾಗ್ತವೆ. ಸೊ ಅದು ಬೇಕು ಅಂದಾಗ ಅವರು ಕೂಡಲ ಸಂಗಮ ಪೀಠದ ಸ್ಥಾಪನೆ ಆಯಿತು. ಅದರಲ್ಲಿ ಬಹಳಷ್ಟು ಜನ ಪಂಚಮಸಾಲಿ ನಾಯಕರುಗಳು ಆ ಪೀಠವನ್ನು ಮಾಡಿದ್ರು. ಅದಾದ ಮೇಲೆ ಅವರು ಕೆಲವು ಕಾಲ ಪ್ರತ್ಯೇಕ ಲಿಂಗಾಯತ ಧರ್ಮದ ಚಳವಳಿ ಜೊತೆಗೂ ಸ್ವಲ್ಪ ಕಾಲ ಇದ್ರು. ಅದಾದ ಮೇಲೆ ಅವರು ಮೀಸಲಾತಿ ಪ್ರಶ್ನೆ ಏನಿದೆ ಪಂಚಮಸಾಲಿಗಳದ್ದು, ಆ ವಿಚಾರವನ್ನು ಹೋರಾಟ ಮಾಡೋದಕ್ಕೆ ಬದಲು ಇದಕ್ಕಿದ್ದಂಗೆ ಹೆಗಲ ಮೇಲೆ ನೇಗಿಲಿಟ್ಕೊಂಡ್ಬಿಟ್ರಪ್ಪ. ಅದೇ ನೇಗಿಲಿಟ್ಕೊಂಡು ರೈತರ ಪರ ಹಸರಿದ ಹಾಕೊಂಡು ಹೋಗ್ತಾ ಇತ್ತು. ಅದರಿಂದನೂ ಈ ಕಥೆಗಳು ಈಗ ಈ ಏನು ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ನಡೀತು, ಅದಾದ್ಮೇಲೆ ಯಾವುದೋ ಲೈಂಗಿಕ ದೌರ್ಜನ್ಯ ಅನ್ನೋಂಥದ್ದು ಬಂತು, ಅದರಿಂದನೂ ಷಡ್ಯಂತ್ರ ಇದೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ. ಅದು ಯಾವುದೋ ಈ ಆರೋಪಗಳು ಕೇಳಬಹುದು. ಪರ್ಸನಲಿ ಆಗಿ ಅವರು ಯಾರ್ಯಾರನೋ ಎದುರು ಹಾಕೊಂಡಿದ್ದು ನಿಜ. ಒಂದು ಅವರ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ನಲ್ಲಿ ಒಳಗಡೆ ರಾಜಕಾರಣ ಪ್ರಾರಂಭ ಆಯಿತು. ಬಿಜೆಪಿ, ಹೌದು, ಈ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ಯತ್ನಾಳ್ ಅನ್ನೋ ಗುಂಪುಗಳಲ್ಲಿ ಈ ಸ್ವಾಮೀಜಿ ಪ್ರಕರಣದ ಷಡ್ಯಂತ್ರದ ರೂವಾರಿ ವಿಜಯಾನಂದ ಕಾಶ್ಯಪ್ಪನವರಂತ ಬಹಿರಂಗವಾಗಿ ಆ ಮಟ್ಟದ ಭಕ್ತರು ಹೇಳಿರೋ ವಿಡಿಯೋಗಳಿದಾವೆ. ಆರೋಪ. ಆದ್ರೆ ಒಬ್ಬ ಸ್ವಾಮೀಜಿ ಆದವರು ಟ್ರಸ್ಟ್ನ ಯಾವ ರೀತಿಯ ನಿಯಂತ್ರಣದಲ್ಲಿರ್ಬೇಕು ಅನ್ನೋದು ಒಂದು ಪ್ರಶ್ನೆ. ಟ್ರಸ್ಟ್ ಉಳಿಸ್ಕೊಳಕ್ ಆಗಿಲ್ಲ. ಒಂದು. ಎರಡನೇದಾಗಿ ಸ್ವಾಮೀಜಿ ಆದವರು ಅವರೊಬ್ಬ ಸಾಮಾಜಿಕ ಹೋರಾಟಗಾರರ ಅಥವಾ ಧಾರ್ಮಿಕ ಚಿಂತಕರ ಮತ್ತು ಮಾರ್ಗದರ್ಶಕರ ಅಥವಾ ರಾಜಕಾರಣಿಗಳ. ಒಂದು ಸಮುದಾಯಕ್ಕೆ ಒಬ್ಬ ಸ್ವಾಮೀಜಿ ಯಾಕೆ ಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಸೊ ಆ ಕಾರಣಕ್ಕಾಗಿ ಅವರ ಧಾರ್ಮಿಕ ಚಿಂತನೆಗಳು ಇನ್ನೊಂದನ್ನ ಹೇಳುವುದಕ್ಕಿಂತ ಬದಲಾಗಿ ಅವ್ರನ್ನ ಸಾಮಾಜಿಕ ಹೋರಾಟಕ್ಕೆ ಬಳಸ್ಕೊಂಡ ತಕ್ಷಣ ಅವ್ರ ಪಾಲಿಟಿಕ್ಸ್ ಎಂಟರ್ ಆಯ್ತು. ಸಮಸ್ಯೆ ಪ್ರಾರಂಭ ಆಯ್ತು, ಆರೋಪಗಳು ಬಂತು. ಅದರಲ್ಲಿ ಏನಾದ ಹನಿ ಟ್ರ್ಯಾಪ್ ಅಂದ್ರು, ಇನ್ನೊಂದಂದ್ರು. ಇದು ಒಂದು ಕೇಸು. ಸೆಕೆಂಡ್ ವಿಲ್ ಕಮ್ ಟು ದ ವಚನಾನಂದ. ಈ ವಚನಾನಂದ ಸ್ವಾಮೀಜಿದ ಏನಾಗುತ್ತೆ, ಆರಾಮು ಈ ಉಸಿರು ಬಿಗಿ ಹಿಡಿಯೋದಂಗೆ
ಯೋಗ ಈಗ ಮಾಡ್ಕೊಂಡು ಟಿವಿಲಿ ಆರಾಮಿದ್ದವರು ಈಗ ಅವ್ರ ಮಠದಲ್ಲಿ ಆಗ್ತಾ ಇರುವಂತ ಘಟನೆಗಳನ್ನು ನೋಡಿದ್ರೆ ಅವರು ಉಸಿರು ಬಿಗಿಡೋದು ಹೆಂಗೆ ಅಂತ ಕಲಿಯೋ ತರದ್ದು ಒಂದು ಪರಿಸ್ಥಿತಿಗೆ ಈಗ ಅವ್ರು ಸಿಕ್ಕಾಕೊಂಡಿದ್ದಾರೆ. ಅದ್ಭುತವಾಗಿ ನೀವು ಹೇಳಿದ್ರಿ. ಅವರು ಮೊದಲು ಒಂದು ಚಾನಲ್ನಲ್ಲಿ, ಕನ್ನಡದ ಪ್ರಮುಖ ಚಾನಲ್ನಲ್ಲಿ ಯೋಗ ಕಲಿಸೋ ಸ್ಟಾರ್ಟ್ ಮಾಡಿದ್ರು. ಅದಾದ ಮೇಲೆ ಅವರು ಶ್ವಾಸ ಅನ್ನುವ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಆ ಶ್ವಾಸ ಸಂಸ್ಥೆಯ ಮೂಲಕ ಅವರು ಈ ಯೋಗ ಕಾರ್ಯಕ್ರಮಗಳನ್ನ, ತರಬೇತಿಯನ್ನ ದೇಶದ ಒಳಗೆ ಹೊರಗಡೆ ಕೊಡ್ತಾ ಹೋದ್ರು. ವಿದೇಶಗಳ ಪ್ರವಾಸ ಕೂಡ ಮಾಡ್ತಾ ಬಂದ್ಬಿಟ್ಟು ಅದರಲ್ಲಿ ಅವರ ಈ ಶ್ವಾಸ ಸಂಸ್ಥೆಗೆ ಪ್ರಚಾರ ಕೊಡುವುದರಲ್ಲಿ ಕೆಲವು ಪತ್ರಕರ್ತರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಅವರು ಸೊ ಆ ಸಂದರ್ಭ ಸುಮಾರು 2014 ಅನ್ಸುತ್ತೆ, 14-15 ಹೊತ್ತಿಗೆ ಪಂಚಮಸಾಲಿಯವರು ತಮಗೆ ಇನ್ನೊಂದು ಪೀಠ ಬೇಕು ಹರಿಹರದಲ್ಲಿ ಅನ್ನುವಂತಿರು ಬಂದ ಮೇಲೆ ಇವ್ರನ್ನ ಆಹ್ವಾನ ಮಾಡಿದ್ರು. ಬನ್ನಿ ನೀವು ನಮ್ಮ ಪಂಚಮಸಾಲಿ ಈ ಪೀಠ ಹರಿಹರ ಪೀಠದ್ದು. ಇವರು ತಕ್ಷಣ ಒಪ್ಪಿಲ್ಲ. ಅದಕ್ಕೆ ಕಾರಣಗಳಿದ್ವು. ಯಾಕಂದ್ರೆ ಆವಾಗಲೇ ಶ್ವಾಸ ಸಂಸ್ಥೆ ಬೆಳೆದಿತ್ತು. ಶ್ವಾಸ ಸಂಸ್ಥೆ ಬೆಳೆದೋದಕ್ಕೆ ಎಲ್ಲ ಕಡೆ ನಿಧಿಗಳು ಇನ್ನೊಂದು ಬರೋಕ್ಕೆ ಪ್ರಾರಂಭ ಆಗಿತ್ತು. ಅದ್ರ ಜೊತೆಗೆ ಅವ್ರ ಪ್ರಚಾರ ಸಿಕ್ಕಿತ್ತು, ಅವ್ರಿಗೊಂದು ಪರ್ಸಾಲಿಟಿ ಸಿಕ್ಕಿತ್ತು. ಅದು ಕರ್ನಾಟಕದ ಹೊರಗಡೆ ಕೂಡ ಅವರು ಪ್ರವಾಸ ಮಾಡ್ತಾ ತಮ್ಮದೇ ಆದ ಇಮೇಜನ್ನು ಸೃಷ್ಟಿಸ್ಕೊಂಡಿದ್ರು. ಸೊ ಅದಾದ್ಮೇಲೆ 3 ವರ್ಷ 4-5 ವರ್ಷ ಇರ್ಬೋದು, 2018 ಹೊತ್ತಿಗೆ ಅನ್ಸುತ್ತೆ, ಸಬ್ಜೆಕ್ಟ್ ಟು ಕರೆಕ್ಷನ್, ಅವರು ಇದಕ್ಕಿದ್ದಾಗೆ ಮಠಕ್ಕೆ ಹೋಗೋದಕ್ಕೆ ಒಪ್ಕೊಂಡ್ರು. ಸೊ ಹರಿಹರ ಮಠಕ್ಕೆ ಹೋದ ಮೇಲೆ ಕೂಡ ಅವರ ಅವರ ಅಪ್ರೋಚ್ ಬಗ್ಗೆ ಕೆಲವು ದೂರುಗಳು ಬಂದು. ಅಲ್ಲ ಸರ್, ಈಗ ಏನಂದ್ರೆ ಈ ಶ್ವಾಸ ಸಂಸ್ಥೆ ವಿಶ್ವಾಸವನ್ನ ಕಳೆದುಕೊಂಡು ಅಲ್ಲಿರೋ 15 ಟ್ರಸ್ಟಿಗಳ ಪೈಕಿ 13 ಟ್ರಸ್ಟಿಗಳು ಈ ಸ್ವಾಮೀಜಿ ಬೇಡ ಅಂತ ಪದಚ್ಯುತಿ ಆಗೋಯ್ತು. ನೀನು ಅದು ಕರೆಕ್ಟ್. ಅದು ಶ್ವಾಸ ಸಂಸ್ಥೆ ಅವ್ರ ವೈಯಕ್ತಿಕವಾದ್ದು. ಅವ್ರು ಯಾವಾಗ ಈ ಟ್ರಸ್ಟಿನ ಅಡಿಯಲ್ಲಿರುವ ಮಠಕ್ಕೆ ಬಂದ್ರು, ಆಗ ಅವರಿಗೆ ಈ ಶ್ವಾಸ ಸಂಸ್ಥೆಯನ್ನ ಬಿಡಿ ಅಂತ ಕಂಡೀಷನ್ ಹಾಕಿದ್ರು ಅಂತ ಅವ್ರು ಕ್ಲೇಮ್ ಮಾಡ್ತಾರೆ. ಇವ್ರು ಒಪ್ಪಿದ್ರು ಅಂತ ಫಸ್ಟ್ ಇದು. ಆದ್ರೆ ಬಿಟ್ಟಿಲ್ಲ ಅನ್ನೋದು ಒಂದು. ಎರಡನೇದಾಗಿ ಮಠದ ಹಣವನ್ನ ಶ್ವಾಸಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನುವುದು ಟ್ರಸ್ಟಿಗಳ ಆರೋಪ. ಅದನ್ನ ಸ್ವಾಮೀಜಿಗಳು ಡಿನೈ ಮಾಡ್ತಾರೆ. ನನ್ನ ಶ್ವಾಸದಿಂದನೇ ಮಠಕ್ಕೆ ಅನುಕೂಲ ಆಗಿದೆ ಹೊರತು ಮಠದಿಂದ ನಾನು ಬಳಸ್ಕೊಂಡಿಲ್ಲ ಅನ್ನೋದು. ದ ಸೆಕೆಂಡ್ ಥಿಂಗ್ ಇವರ ಆರೋಪ ಅಂದ್ರೆ ಇವರು ತಮ್ಮ ಹೆಚ್ಚಿನ ಸಮಯವನ್ನ ಶ್ವಾಸಕ್ಕಾಗಿ ಬೆಂಗಳೂರಿನಲ್ಲಿ ಕಳೀತಾರೆ. ನಮ್ಮ ಮಠಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು, ವಿದೇಶ ಪ್ರವಾಸಕ್ಕೆ ಹೋದರೆ 15ರಿಂದ 20 ದಿವಸ 30 ದಿವಸ ಬರೋದೇ ಇಲ್ಲ, ಪ್ರಾಬ್ಲಮ್ ಆಗುತ್ತೆ. ಮಠಗಳು ಯಾಕೆ ಸ್ವಾಮಿಗಳು ವಿದೇಶಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಮೊದಲೆಲ್ಲ ಈ ಬ್ರಾಹ್ಮಣರ ಪಾದ ಪೂಜೆಗೆ ಹೋಗ್ತಾರೆ. ಮೊದಲೆಲ್ಲ ಈ ಬ್ರಾಹ್ಮಣರ ಕೆಲವು ಮಾಧ್ಯಮ ಮಠದಲ್ಲಿ ಅವರು ಸಮುದ್ರ ಉಲ್ಲಂಘನ ಮಾಡಂಗಿರಲಿಲ್ಲ. ಅದು ಗಲಾಟೆಯಾಗಿ ಒಬ್ಬ ಸ್ವಾಮಿ ವಿರುದ್ಧ ಗಲಾಟೆನೂ ಆಗಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಾಮಿಗೆ ಈ ವಿದೇಶಿ ಮೋಹಗಳ ಸ್ವಾಮಿಗಳಿಗೆ ಶುರುವಾಗಿದೆ. ಸಾಗರ ಉಲ್ಲಂಘನ ಸ್ಟಾರ್ಟ್ ಆಯ್ತಾ ಯಾವ್ದಾದ ಉಲ್ಲಂಘನಗಳು. ಸೊ ಅವರು ವಿದೇಶಕ್ಕೆ ಹೋಗೋದಕ್ಕೆ ಸ್ವಾಮಿಗಳು ಪ್ರಾರಂಭ ಮಾಡೋದು ಮೇನ್ ಇಶ್ಯೂ ಆಯಿತು. ಅದ್ರ ಜೊತೆ ಗೌರ್ಮೆಂಟ್ ಹಣ ಕೊಡ್ತು. ಸೊ ನನಗೆ ಗೊತ್ತಿರುವಾಗ ಹರಿಹರ ಮಠಕ್ಕೆ ಗೌರ್ಮೆಂಟ್ 15 ಕೋಟಿ ಕೊಟ್ಟಿದೆ. 18 ಕೋಟಿ 15 ಕೋಟಿ ಕೊಟ್ಟಿದೆ. ಹೌದು. ಆ ಹಣ ಏನಿದೆ ಅದನ್ನ ಟ್ರಸ್ಟ್ ಹೇಗೆ ನಿರ್ವಹಿಸ್ತು ಅಂತ. ಸೊ ಹಣ ಬಂದಕ್ಷಣ ಪ್ರಾಬ್ಲಮ್ ಶುರು ಆಗುತ್ತೆ. ಆಯ್ತಾ. ಸೊ ಸ್ವಾಮೀಜಿ ಆದ ಹಣದಲ್ಲಿ ಪಾಲ್ ಕೇಳಿದ್ರು, ಇನ್ನೊಂದು ಕೇಳಿದ್ರು. ಅವ್ರು ಪಾಪ ನೋಡಿದೆ, ನಾನು ಬಿಲ್ಡಿಂಗ್ ತೋರಿಸ್ಬಿಟ್ಟು ಈ ಬಿಲ್ಡಿಂಗ್ ಕಟ್ಟಿದ್ದು ನೋಡಿ, ಇದನ್ನ ಹಣ ಅದರದ್ದು ಇದ್ರದ್ದು ಅಂತೆಲ್ಲ ಪಾಪ ನಿನ್ನೆ ವಿವರಿಸ್ತಾ ಇದ್ರು ಒಂದು ಚಾನಲ್ ಮುಂದೆ. ಸೊ ಅಂದರೆ ಇಡೀ ಹಣಕಾಸಿನ ವ್ಯವಹಾರದ ಬಗ್ಗೆ ಸಮಸ್ಯೆ ಪ್ರಾರಂಭ ಆಯಿತು. ಲೆಕ್ಕ ಕೇಳುವುದು ಪ್ರಾರಂಭ ಮಾಡಿದ್ರು. ಆದರೆ ಇವ್ರು ಹೇಳೋದು ನಾವು ಲೆಕ್ಕ ಕೇಳೋದು ಪ್ರಾಬ್ಲಮೇ ಅಲ್ಲ, ನಾವು ನೋಟಿಸ್ ಬೋರ್ಡಿಗೆ ಲೆಕ್ಕ ಹಾಕ್ಬಿಟ್ಟಿದ್ದೀವಿ, ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಟ್ರಸ್ಟಿಗಳು ಹೇಳ್ತಾರೆ. ಆದ್ರೆ ಮೂಲಭೂತ ಹಣದ್ದೇ ಸಮಸ್ಯೆ ಅಂತ ಅನ್ಸುತ್ತೆ. ಇದೇನೋ ಆಧ್ಯಾತ್ಮಿಕ ಸಮಸ್ಯೆ ಅಲ್ಲ. ಅಥವಾ ಹೋಗ್ಬಿಟ್ಟು ಬಸವಣ್ಣನವರನ್ನ ಅವ್ರು ಇನ್ನೊಂದು ಬಸವಣ್ಣನೇನೋ ಫೋಟೋ ಹಾಕೋದಕ್ಕೆ ವಿರೋಧ ಮಾಡ್ತಿದ್ರು, ಇನ್ನೊಂದು ಅದು ಸುಮ್ಮನೆ ಸರ್ ಭಾವನೆಗಳ ಜೊತೆಗೆ ಅಂತ. ಈಗ ಬಸವಣ್ಣನವರು ಅಂತ ನೀವು ಹೇಳಿದ್ರೆ ಈ ಸ್ವಾಮೀಜಿಗಳಿಗೂ ಈ ಹಣಕ್ಕೂ ಈ ಸನ್ಯಾಸಿಗಳಿಗೂ ಆಮೇಲೆ ಇದು ಯಾವುದು ಹನಿ ಟ್ರ್ಯಾಪ್ ವಿಚಾರಕ್ಕೂ ಈ ಬಸವಣ್ಣನವರೇ ಹೇಳ್ದಂಗೆ ಎತ್ತಣಂದೆತ್ತಣ ಸಂಬಂಧವಯ್ಯ ಅನ್ನೋ ತರ ಆಗಿದೆ. ಅದು ಯಾಕೆಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಹೇಗಿರ್ಬೇಕು ಅಂತ ನನಗನ್ಸೋದೇನು ಗೊತ್ತಾ ನಿಮಗೆ, ಸ್ವಾಮೀಜಿಗಳು ಒಂದು ಧಾರ್ಮಿಕ ನಾಯಕತ್ವ ಇರುತ್ತಲ್ಲ, ಆ ನಾಯಕತ್ವದ ಕರ್ತವ್ಯಗಳೇನು ಅಂತ ಅಂದ್ರೆ ಇಡೀ ಸಮುದಾಯಕ್ಕೆ ನ್ಯಾಯ ಧರ್ಮದ ಬದುಕಿನ ಬಗ್ಗೆ ಹೇಳಬೇಕೆ ಹೊರತು ಅದರ ರಾಜಕಾರಣದಲ್ಲಿ ಇಳಿಕೂಡುದು. ಈಗ ಹೆಚ್ಚಿಗೆ ಈ ಸ್ವಾಮೀಜಿಗಳೆಲ್ಲ ರಾಜಕಾರಣ ಮಾಡ್ತಿದ್ದಾರೆ ಸರ್, ರಾಜಕಾರಣಿಗಳೆಲ್ಲ ದೇವಸ್ಥಾನದ ಕೆಲಸ ಮಾಡ್ತಿದ್ದಾರೆ. ಅಲ್ಲಲ್ಲ, ಅದು ಹೇಗೆ ಅಂದ್ರೆ ಯಾರು ರಾಜಕಾರಣಿಗಳಿಗೆ ಧರ್ಮದ ರಕ್ಷಣೆ ಬೇಕು, ಅವರಿಗೆ ಅವ್ರು ಬಲಗೊಳ್ಳೋದಕ್ಕೆ ಆ ಧರ್ಮದ ರಕ್ಷಣೆ ಅವರಿಗೆ ರಾಜಕೀಯ ಹಿತಾಸಕ್ತಿಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗೇನೆ ಈ ಧಾರ್ಮಿಕ ನಾಯಕರುಗಳಿಗೆ ರಾಜಕಾರಣದ ಆಶೀರ್ವಾದ ಬೇಕು, ಹಣಕ್ಕೆ ಗಿವ್ ಅಂಡ್ ಟೇಕ್ ಪಾಲಿಸಿ. ಸೊ ಇವರು ಏನು ಅಂದ್ರೆ, ಈಗ ನಾನು ಅದನ್ನು ವಿರೋಧ ಮಾಡಲ್ಲ ಸರ್, ಅವರು ಪಂಚಮಸಾಲಿ ಪೀಠ 2 ಬೇಕು, ಎಸ್ ಐ ಅಗ್ರಿ. ಸಮುದಾಯದಲ್ಲಿ ನೀವು ಲಿಂಗಾಯತರಲ್ಲೇ ಎಸ್ ಫೈನ್. ಆದ್ರೆ
ಆ ಟ್ರಸ್ಟ್ನಲ್ಲಿ ಇರುವವರು ರಾಜಕಾರಣ ಮಾಡಕ್ ಹೋಗ್ಬಾರ್ದು. ಅಲ್ಲ, ರಾಜಕಾರಣಿಗಳೇ ಟ್ರಸ್ಟ್ ಅಲ್ಲಿ ಬಂದಿರ್ತಾರಲ್ಲ, ಅದೇ- ಬೇರೆ ಅಲ್ಲಲ್ಲ, ಅಲ್ಲೇ ರಾಜಕಾರಣಿಗೆ ಹೊತ್ಕೊಳ್ಳುತ್ತೆ ಬರ್ಲಿ, ಅದು. ರಾಜಕಾರಣಿಗೆ ಬರ್ಲಿ, ಸರ್ಕಾರಕ್ಕೆ ದುಡ್ಡು ಕೊಡ್ಸಕ್ಕೆ ಇನ್ನೊಂದು ಮಾಡೋದಕ್ಕೆ ಬೇಕು, ಹೋಗ್ಲಿ ತಗೊಳ್ಳಿ, ಐ ಹ್ಯಾವ್ ನೋ ಇಶ್ಯೂ. ಆದ್ರೆ ಸಮಸ್ಯೆ ಇರುವುದು ನೀವು ಅಲ್ಲಿ ನಿಮ್ಮ ಪಾರ್ಟಿ ರಾಜಕಾರಣವನ್ನ, ವೈಯಕ್ತಿಕ ವೈರವನ್ನ ಮಾಡುವಂಥದ್ದು. ಅದ್ರ ಜೊತೆಗೆ ಸ್ವಾಮೀಜಿಗೆ ಹಣ ಎಷ್ಟು ಕೊಡಬೇಕು ಅನ್ನೋ ಪ್ರಶ್ನೆ ಇದೆ. ನನ್ನ ಇದ್ರ ಏನು ಗೊತ್ತಾ, ಸ್ವಾಮೀಜಿಗೆ ದಿನನಿತ್ಯದ ಕೈಂಕರ್ಯವನ್ನ ಕಾರ್ಯ ನಡೆಸೋದಕ್ಕೆ ಟ್ರಸ್ಟ್ ಒಂದಿಷ್ಟು ದುಡ್ಡು ಕೊಡ್ಬೇಕು. ಉಳಿದು ದುಡ್ಡಿನ ಪೂರ್ಣ ವ್ಯವಹಾರ ನನ್ನ ಕೈಲೇ ಸ್ವಾಮಿ ನಡಿಬೇಕು ಅಂದ್ರೆ ಅವ್ರು ಸ್ವಾಮಿ ಅಲ್ಲ, ಆಗಲ್ಲ, ಅದು ಸ್ವಾಮಿ ಅಲ್ಲ, ಮ್ಯಾನೇಜರ್ ಅವರು. ಹಣದ ಮೋಹ ಸ್ವಾಮಿಗಳು ಬಂದ ತಕ್ಷಣ. ಹಾಗಾದ್ರೆ ಸರ್, ಕೊನೆಯದಾಗಿ ಈ ಇಬ್ರು ಸ್ವಾಮೀಜಿಗಳಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ಸೊ ಒಂದು, ಅವರು ತಾವು ಏನು ಅಂತ ತಮ್ಮನ್ನೇ ಕೇಳ್ಕೋಬೇಕು. ನಾವು ನಿಜವಾಗಿ ಧಾರ್ಮಿಕ ನಾಯಕರುಗಳ, ನಾವು ಪೊಲಿಟಿಷಿಯನ್ನ, ಅಥವಾ ಮನುಷ್ಯ ಸಹಜವಾದ ಎಲ್ಲ ದೌರ್ಬಲ್ಯಗಳು ನಮಗಿದೆಯಾ? ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಒಟ್ಟು ಇದೆಯಪ್ಪ, ಇದೆ ಫೈನ್, ಇದೆ ಬಿಟ್ಬಿಡು. ಸರ್ವಸಂಗ ಪರಿತ್ಯಾಗಿಗಳಲ್ಲ ನಾವು ಅಲ್ಲ ಅಂತ ಅವಾಗ ಇನ್ನೇನೋ ಯಾರು ಒಬ್ಬ ಸ್ವಾಮಿಗಳು ಬಿಟ್ಟರು ನೋಡಿ, ಅಂತ ಸಿಚುವೇಶನ್. ಅಂದ್ರೆ ಕಾಮ ಇದ್ರ ತಪ್ಪಲ್ಲ, ಬಿಟ್ಬಿಡಿ. ಆದ್ರೆ ನಾ ಸ್ವಾಮಿ ಅನ್ಬೇಡಿ, ನಿಮ್ ಕಾಮದ ವ್ಯವಹಾರ ಹೊರಗಡೆ ತಿಸ್ಕೊಂಡು. ಆಮೇಲೆ ಈ ಟ್ರಸ್ಟ್ ನಲ್ಲಿ ಇರೋರು ಸರ್ ಕೆಲವೊಬ್ರು, ಆಮೇಲೆ ರಾಜಕಾರಣಿಗಳು ಅವರವರ ಸ್ವಹಿತಾಸಕ್ತಿಗೋಸ್ಕರ, ಅವರವರ ಸ್ವಾರ್ಥ ರಾಜಕೀಯ ಲಾಭಕ್ಕೋಸ್ಕರ ಈ ಮಠಗಳಿಗೆ, ಸ್ವಾಮೀಜಿಗಳಿಗೆ, ಪೀಠಕ್ಕೆ ಅಗೌರವ ತರುವಂಗೆ ಮಾಡುವಂಥದ್ದು ಎಷ್ಟು ಸರಿ ಅಂತ? ಎಸ್, ದಟ್ ಇಸ್ ಅ ಪ್ರಾಬ್ಲಮ್ ಸರ್. ಬಹುಮುಖ್ಯವಾದ ಸಮಸ್ಯೆ ಇರೋದಲ್ಲೇನೆ. ಅಂದರೆ ಒಂದು ಧಾರ್ಮಿಕ ಸ್ಥಾನ ಇರುತ್ತಲ್ಲ, ಆ ಸ್ಥಾನ ಗೌರವ ಅನ್ನೋದು ಇರುತ್ತೆ, ಅದಕ್ಕೆ ಕಾಪಾಡ್ಕೊಂಡು ಬರಬೇಕು. ಅದು ಭಾಳ ಮುಖ್ಯವಾದ್ದು. ಕಾಪಾಡ್ಕೊಂಡು ಬರದೇ ಇದ್ರೆ ಪ್ರಶ್ನೆ ಮಾಡುವುದು ಪ್ರತಿಯೊಬ್ಬ ಭಕ್ತರ ಕರ್ತವ್ಯ. ದೇ ವಿಲ್ ಹ್ಯಾವ್ ಟು ಕ್ವೆಶ್ಚನ್ ಇಟ್. ಎಸ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಶಿಧರ್ ಭಟ್ ಸರ್ ಅವರ ಮಾತುಗಳು. ಇದಾಗಿತ್ತು ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಈ ಶ್ವಾಸ ಸಂಸ್ಥೆ ವಿಶ್ವಾಸವನ್ನು ಕಳೆದುಕೊಂಡು ಅಲ್ಲಿರೋ 15 ಟ್ರಸ್ಟಿಗಳ ಪೈಕಿ 13 ಟ್ರಸ್ಟಿಗಳು ಈ ಸ್ವಾಮೀಜಿ ಬೇಡ ಅಂತ ಪದಚ್ಯುತಿ ಆಗೋಯ್ತು. ಮಠದ ಹಣವನ್ನು ಶ್ವಾಸಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನುವುದು ಟ್ರಸ್ಟಿಗಳ ಆರೋಪ. ಅದನ್ನು ಸ್ವಾಮೀಜಿಗಳು ಡಿರೇ ಮಾಡ್ತಾರೆ. ಈ ಸ್ವಾಮೀಜಿಗಳಿಗೂ, ಈ ಹಣಕ್ಕೂ, ಈ ಸನ್ಯಾಸಿಗಳಿಗೂ, ಆಮೇಲೆ ಇದು ಯಾವುದು ಹನಿ ಟ್ರ್ಯಾಪ್ ವಿಚಾರಕ್ಕೂ ಈ ಬಸವಣ್ಣನವರೇ ಹೇಳ್ದಂಗೆ ಎತ್ತಣ ಸಂಬಂಧವಯ್ಯ ಅನ್ನೋ ಥರ. ಮೊದಲೆಲ್ಲ ಈ ಬ್ರಾಹ್ಮಣರ ಕೆಲವು ಮಧ್ಯಮಠದಲ್ಲಿ ಅವರು ಸಮುದ್ರ ಉಲ್ಲಂಘನ ಮಾಡಂಗಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಾಮಿಗೆ ಈ ವಿದೇಶಿ ಮೋಹಗಳ ಸ್ವಾಮಿಗಳಿಗೆ ಶುರುವಾಗಿದೆ. ಸಾಗರೋಲ್ಲಂಘನ ಸ್ಟಾರ್ಟ್ ಆಯ್ತು. ಆಯ್ತಾ? ಯಾವ್ದಾದ್ರು ಅವರವರ ಸ್ವಹಿತಾಸಕ್ತಿಗೋಸ್ಕರ, ಅವರವರ ಸ್ವಾರ್ಥ ರಾಜಕೀಯ ಲಾಭಕ್ಕೋಸ್ಕರ ಈ ಮಠಗಳಿಗೆ, ಸ್ವಾಮೀಜಿಗಳಿಗೆ, ಪೀಠಕ್ಕೆ ಅಗೌರವ ತರುವಂಗೆ ಮಾಡುವಂಥದ್ದು ಎಷ್ಟು ಸರಿ? ಅವರು ತಾವು ಏನು ಅಂತ ತಮ್ಮನ್ನೇ ಕೇಳ್ತಾರೆ. ನಾವು ನಿಜವಾಗಿ ಧಾರ್ಮಿಕ ನಾಯಕರುಗಳ, ನಾವು ಪೊಲಿಟಿಷಿಯನ್. ಒಂದು ಸಮುದಾಯಕ್ಕೆ ಒಬ್ಬ ಸ್ವಾಮೀಜಿ ಯಾಕೆ ಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಕೊನೆಯದಾಗಿ ಈ ಇಬ್ರು ಸ್ವಾಮೀಜಿಗಳಿಗೆ ಏನು ಕಿವಿ ಮಾತು?